ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ. ಆತನು ತನ್ನ ಶಿಷ್ಯರಿಗೆ, ಪ್ರಲೋಭನೆಗಳು ಬಾರದೇ ಇರಲಾರವು, ಆದರೂ ಅವು ಯಾರಿಂದ ಬರುತ್ತವೆಯೋ ಅವನ ಗತಿಯನ್ನು ಏನು ಹೇಳಲಿ. ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನು ಒಡ್ಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾರಿಕೊಳ್ಳುವುದೇ ಲೇಸು. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪಪಟ್ಟರೆ ಅವನನ್ನು ಕ್ಷಮಿಸಿಬಿಡು. ಅವನು ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದನು. ಅಪೋಸ್ತಲರು ಸ್ವಾಮಿಗೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ, ನೀನು ಬೇರು ಸಮೇತ ಕಿತ್ತು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು ಎಂದು ಹೇಳಿದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಚಿಂತನೆ. ಯೇಸು ಪ್ರಲೋಭನೆಗಳಿಗೆ ಕಾರಣವಾಗುವವರಿಗೆ ಎಚ್ಚರಿಕೆ ನೀಡುತ್ತಾರೆ. ಚಿಕ್ಕವರು ಎಂದರೆ ನಿಷ್ಕಳಂಕರಾಗಿರುವವರಿಗೆ ಕೆಟ್ಟ ಹಾದಿ ತೋರಿಸಿ ಅವರನ್ನು ಪಾಪ ಮಾಡಲು ಪ್ರೇರೇಪಿಸುವವರಿಗೆ ಅತಿ ದೊಡ್ಡ ಶಿಕ್ಷೆಯಾಗುವುದೆಂದು ಹೇಳುತ್ತಾರೆ. ಹಲವಾರು ಸಾರಿ ನಮ್ಮ ಮಾತು, ನಡತೆಯಿಂದ ಬೇರೆಯವರನ್ನು ವಿನಾಕಾರಣ ನೋಯಿಸಿ ಅವರು ಕೆಟ್ಟವರಾಗಲು ನಾವು ಕಾರಣರಾಗುತ್ತೇವೆ. ಅಂಥ ಕ್ಷಣಗಳಲ್ಲಿ ಎಚ್ಚರವಾಗಿರಲು ಯೇಸು ಹೇಳುತ್ತಾರೆ. ಸಾಸಿವೆ ಕಾಳಿನ ಸಣ್ಣ ಗಾತ್ರದಷ್ಟು ವಿಶ್ವಾಸವು ಅತ್ತಿ ಮರವನ್ನು ಕದಲಿಸಬಹುದು. ಅಂದರೆ ವಿಶ್ವಾಸವು ಗಾತ್ರದಲ್ಲಿ ಚಿಕ್ಕದಾದರೂ ಅದಕ್ಕೆ ಅತೀವ ಶಕ್ತಿ ಇದೆ. ಹೌದು ಸ್ವಾಮಿ, ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ ಎಂದು ಹೇಳುವ ಧೈರ್ಯ, ಸಂಪೂರ್ಣ ಸಮರ್ಪಣೆಯ ಮನಸ್ಸು ನಮಗಿದ್ದರೆ ದೇವರು ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಅದ್ಭುತಗಳನ್ನು ಮಾಡುತ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಮ್ಮ ಮನಸ್ಸು, ಹೃದಯ, ಆತ್ಮ, ನಮ್ಮ ನಡೆನುಡಿಗಳನ್ನು, ನಮ್ಮ ಜೀವಿತವನ್ನು ನಿಮಗೆ ಅರ್ಪಿಸಿಕೊಡುತ್ತೇವೆ. ಒಳ್ಳೆಯ ವಿಚಾರಗಳನ್ನೇ ಆಲೋಚಿಸಲು, ಒಳ್ಳೆಯ ಮಾತುಗಳನ್ನು ಮಾತನಾಡಲು ನಮ್ಮ ಹೃದಯಗಳನ್ನು ಶುದ್ಧವಾಗಿಸಿರಿ. ನಮ್ಮ ನಡತೆಯ ಮೂಲಕ ನಾವು ಬೇರೆಯವರಿಗೆ ಮಾದರಿಯಾಗಿ ಜೀವಿಸಿ ನಿಮ್ಮ ಪ್ರೀತಿಗೆ ಪಾತ್ರರಾಗುವಂತೆ ಕರುಣಿಸಿರಿ. ಸಾಸಿವೆ ಕಾಳಿನ ಗಾತ್ರದಷ್ಟು ವಿಶ್ವಾಸವನ್ನು ನಮಗೆ ಕರುಣಿಸಿ ಅತ್ತಿ ಮರದಂತೆ ಬೇರು ಬಿಟ್ಟುಕೊಂಡಿರುವ ನಮ್ಮ ಕಷ್ಟ, ತೊಂದರೆಗಳನ್ನು ಬೇರು ಸಮೇತ ಕಿತ್ತು ಹಾಕಿ ಸಮಾಧಾನ, ಸಾಂತ್ವನ, ಸ್ವಸ್ಥತೆಯ ಜೀವನವನ್ನು ನಮಗೆ ನೀಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.